ಓಕೆ, ನ್ಯೂಸ್ ಬಾಸ್ನಲ್ಲಿ ಬಕಾಸುರ ಬೆಂಗಳೂರಿನ ಪ್ರಶ್ನೆ ಏನು ಗೊತ್ತಾ ಇವತ್ತು? ಬೆಂಗಳೂರಿನಲ್ಲಿ ಎಷ್ಟು ಜನ ಸೈಬರ್ ವಂಚನೆಗೆ ಒಳಗಾಗ್ತಾ ಇದ್ದಾರೆ? ಬೆಂಗಳೂರಿನಲ್ಲಿ ನಿತ್ಯ ಹೌದು, ವೆರಿ ಇಂಪಾರ್ಟೆಂಟ್. ದಟ್ ಇಸ್ ದ ಕ್ವೆಶ್ಚನ್ ಆಫ್ ಬಕಾಸುರ ಬೆಂಗಳೂರು. ಬೆಂಗಳೂರಿನಲ್ಲಿ ನಿತ್ಯ ಎಷ್ಟು ಜನ ಸೈಬರ್ ವಂಚನೆಗೆ ಒಳಗಾಗ್ತಾರೆ? ಎಲ್ಲರೂ ಕೂಡ ತಿಳಿದುಕೊಳ್ಬೇಕಾಗಿರುವಂಥ ವಿಚಾರ ಇದು. ಎಸ್, ನೋಡೋಣ. ಬೆಂಗಳೂರಲ್ಲಿ ನಿತ್ಯ ಎಷ್ಟು ಜನ ಸೈಬರ್ ಕ್ರೈಮ್ ಅಂತ ಹೇಳ್ತೀವಲ್ಲ, ಎಷ್ಟು ಜನ ನಾವು ಎಷ್ಟು ಸುದ್ದಿ ನೋಡ್ತೀವಿ, ಎಷ್ಟು ಜನ ಕಾಲ್ ಮಾಡ್ತಾರೆ ಅಲ್ವಾ? ಅದನ್ನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಹಾಗೆ ಇರಲಿ. ನಿಮಗೆ ಉತ್ತರ ಸಿಗುತ್ತೆ. ಬಕಾಸುರ ಬೆಂಗಳೂರಿನಲ್ಲಿ ಏನದು ಉತ್ತರ? ಬಕಾಸುರ ಬೆಂಗಳೂರಿನಲ್ಲಿ ವಿ ಆರ್ ರಿವೀಲಿಂಗ್ ದ ಆನ್ಸರ್. ಎಷ್ಟು ಗೊತ್ತಾ? ಒಂದು ದಿನಕ್ಕೆ 2.60 ಕೋಟಿಯಿಂದ 3 ಕೋಟಿ. ಅಬ್ಬಾ, ಪ್ರತಿನಿತ್ಯ ನೋಡ್ರಿ, ನನಗೆ ಶಾಕ್ ಆಗ್ತಾ ಇದೆ. ನನಗೆ ಇನ್ನೂ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. 2.6 ಕೋಟಿಯಿಂದ 3 ಕೋಟಿ ತನಕ ಸೈಬರ್ ವಂಚನೆಗಳಾಗುತ್ತವೆ. ಅಂದ್ರೆ ಪ್ರತಿದಿನ 20 ರಿಂದ 30 ಪ್ರಕರಣ ದಾಖಲಾಗೇ ಆಗುತ್ತೆ. ಅಬ್ಬಬ್ಬಾ, ನೋಡಿ, ನಂಗೆ ಇನ್ನೂ ಆ ಸುದ್ದಿಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಹಂಗಿದೆ. ಅಲ್ಲ, ಈಗ 1.5 ಕೋಟಿ ಜನ ಅಷ್ಟೇ ಇರೋದು ಬೆಂಗಳೂರಲ್ಲಿ ಅಲ್ವಾ? ಆದರೆ ಇಷ್ಟು ಕೋಟಿ ಹೆಂಗೆ ಆಗ್ತಾ ಇದೆ ಅಂತ ಒಂದು ಆಲೋಚನೆ ಬರ್ತಾ ಇದೆ. ಖಂಡಿತ, ಹೌದು ಹೌದು. ಅಂದರೆ ಕರ್ನಾಟಕದಾದ್ಯಂತ ಒಟ್ಟು ಇಷ್ಟು ಪ್ರಕರಣಗಳಂತೂ ದಾಖಲಾಗ್ತಾ ಇದ್ದಾವೆ. ಓಕೆ, ನಿಜ. ಇದು ಈ ಸುದ್ದಿನ ಸ್ವಲ್ಪ ಅರಗಿಸ್ಕೊಳಕ್ಕೆ ಒಂಚೂರು ಟೈಮ್ ಬೇಕು. ಓಕೆ, ಹಾಗಾಗಿ ಸ್ವಲ್ಪ ಅವೇರ್ನೆಸ್ ಇಸ್ ಓನ್ಲಿ ದ ಕೀ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಓಕೆ, ಜಾಗೃತಿ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಹಾಗಾಗಿ ಪೊಲೀಸರಿದ್ದಾರೆ, ಸೈಬರ್ ಕ್ರೈಮ್ ಅವರಿದ್ದಾರೆ, ಸೈಬರ್ ಟೀಮ್ ಇದೆ, ಅವರು ಕೂಡ ಹೇಳೋದಿದೆ, ಫಸ್ಟ್ ಎಚ್ಚರಿಕೆಯಿಂದಿರಿ. ಎಷ್ಟು ಪ್ರಕರಣಗಳು ಈಗ ನಮಗೆ ಭೇದಿಸಲ್ಪಟ್ಟಿದ್ದಾವೆ ಅಲ್ವಾ? ಅದರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರೋದು ಒಂದೇ ಮದ್ದು ಅಲ್ವಾ? ಏನೂ ಇಲ್ಲ, ಬೇರೆ ಜನ ಅದೇ ಅವೇರ್ನೆಸ್ ಮೂಡಿಸ್ಕೊಳ್ಬೇಕಾಗತ್ತೆ. ಓಕೆ, ಇದೊಂದು ಬೆಚ್ಚ ಬೀಳೋ ಸುದ್ದಿ ಆಯ್ತು. ಈಗ ನಂಗೆ ಇದಕ್ಕೆ ತಡ್ಕೊಳಕ್ಕಾಗ್ತಾ ಇಲ್ಲ.